ವೆಲ್ಕಮ್ ಟು ಲಕ್ಕಿ ಸ್ಟಾರ್ ಅಸ್ಟ್ರೋ. ನಿಮ್ಮ ಮುನಿರತ್ನಂ ಮಾಡುವ ನಮಸ್ಕಾರಗಳು. ಇಂದಿನ ಸಂಚಿಕೆಯಲ್ಲಿ ವೈಬ್ರೇಷನ್ ನ್ಯೂಮರಾಲಜಿ ಮತ್ತೆ ಪವರ್ ಆಫ್ ನೇಮ್ ಅನ್ನೋ ಸಂಚಿಕೆಯನ್ನ ತಿಳಿಸ್ಕೊಟ್ಟಿದ್ದೆ. ತುಂಬಾ ಜನ ನೋಡಿ ಇಷ್ಟಪಟ್ಟು ಕಾಲ್ ಮಾಡಿದ್ದೀರಾ, ಸಂತೋಷ ಆಗಿದೆ. ಗುರುಗಳೇ, ಲಕ್ಕಿ ನಂಬರ್ ಚಾಯ್ಸ್ ಮಾಡ್ಕೊಳೋದು ಇನ್ನ ಸ್ವಲ್ಪ ಡೀಟೇಲ್ ಆಗಿ ತಿಳಿಸ್ಕೊಡಿ ಅಂತ ಕೇಳಿದ್ದೀರಾ. ಅದಕ್ಕೋಸ್ಕರನೇ ಇವತ್ತು ಒಂದು ವಿಶೇಷವಾಗಿ ಲಕ್ಕಿ ಮೊಬೈಲ್ ನಂಬರ್ನ ಯಾವ ತರ ಸೆಲೆಕ್ಟ್ ಮಾಡ್ಕೋಬೇಕು, ಅದು ಯಾವ ಬೇಸ್ ನಲ್ಲಿ, ಕೆಲವು ರೂಲ್ಸ್ ಇದೆ, ಆ ರೂಲ್ಸ್ ಯಾವ ತರ ಇರುತ್ತೆ. ಕೆಲವ್ರು ಏನ್ ಮಾಡ್ತಾ ಇದ್ದಾರೆ, ಸ್ಟಾರ್ಟಿಂಗ್ ನಂಬರು ಎಂಡಿಂಗ್ ನಂಬರ್ನ ನೋಡ್ತಾ ಇಲ್ಲ, ಇಂಟರ್ನಲ್ ಇರೋ ನಂಬರ್ಸ್ ನೋಡೋದಿಲ್ಲ, ಟೋಟಲ್ ನಂಬರ್ ನೋಡಿ ತಕೊಂಡ್ಬಿಟ್ಟು ನಮ್ಗೆ ಚೆನ್ನಾಗಿದ್ಯಾ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಟೋಟಲ್ ನಂಬರ್ 10 ಡಿಜಿಟ್ಸ್ ಕೂಡಿದ್ರೆ ಒಂದು 50ನೇ ಸಂಖ್ಯೆ ಬರುತ್ತೆ, ನಂದು 5ನೇ ನಂಬರು ಲಕ್ಕಿ ನಂಬರ್, ನಾನು 5 ತಗೊಂಡಿದ್ದೀನಿ, ಇದು ಚೆನ್ನಾಗಿದ್ಯಾ ಅಂತ ಕೇಳ್ತಾರೆ. ಹಂಗಲ್ಲ, 9 ಪೇರ್ಸ್ ಬರುತ್ತೆ ಒಂದು ಮೊಬೈಲ್ ನಂಬರ್ ನಲ್ಲಿ. 9 ಪೇರ್ಸ್ ಬರುತ್ತೆ. ಅದರಲ್ಲಿ ಗುಡ್ ನಂಬರ್ಸ್ ಬರುತ್ತೆ, ಬ್ಯಾಡ್ ನಂಬರ್ಸ್ ಬರುತ್ತೆ, ಮತ್ತೆ ನ್ಯೂಟ್ರಲ್ ನಂಬರ್ಸ್ ಅನ್ನೋದು ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಗೌರ್ಮೆಂಟ್ ಜಾಬ್ ಅನ್ನೋದ್ಗನ ಇದ್ರೆ ಅದಕ್ಕೆ ಕೆಲವು ನಂಬರ್ಸ್ ಇರುತ್ತೆ. ಬಿಸ್ನೆಸ್ ಅಂದ್ರೆ ವ್ಯಾಪಾರ ಮಾಡೋದಕ್ಕಾಗ್ಲಿ, ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಬಿಸ್ನೆಸ್ ಮಾಡೋರು ಇರ್ತಾರೆ, ಈ ತರ ಅವ್ರಿಗೆಲ್ಲ ಯಾವ ನಂಬರ್ಸ್ ಇರಬೇಕು ಅನ್ನೋದಕ್ಕೆ ಸಪರೇಟ್ ನಂಬರ್ ಇರುತ್ತೆ. ಮತ್ತೆ ಒಂದು ಇಂಜಿನಿಯರ್ಸ್ ಆಗ್ಲಿ, ಒಂದು IT ಟೆಕ್ನಿಷಿಯನ್ ಫೀಲ್ಡ್ಸ್ ಆಗ್ಲಿ, ಅಂತವ್ರಿಗೆ ಒಂದು ನಂಬರ್ ಇರುತ್ತೆ. ಮತ್ತೆ ರಿಯಲ್ ಎಸ್ಟೇಟ್ ವ್ಯಾಪಾರ, ಮತ್ತೆ ಈ ಜಲ್ಲಿ ಕಲ್ಲು ಅಂತ ಹೇಳ್ತಾರ, ಕ್ರಶ್, ಈ ತರದಕ್ಕೆಲ್ಲ ಕೆಲವು ನಂಬರ್ಸ್ ಇರುತ್ತೆ. ಆ ತರ ನಂಬರ್ಸ್ ಮೊಬೈಲ್ ಅಲ್ಲಿ ಇದ್ದಾಗ ಮಾತ್ರ ಸಕ್ಸಸ್ ರೇಟ್ ಕೊಡುತ್ತೆ. ಜೊತೆಗೆ ಈ ನಂಬರ್ಸ್ ಇದ್ರೆ ಸಕ್ಸಸ್ ಕೊಟ್ಬಿಡುತ್ತಾ, ಅದರಲ್ಲಿ ಬ್ಯಾಡ್ ನಂಬರ್ಸ್ ಅನ್ನೋದು ಬರಬಾರ್ದು. ಯಾಕಂದ್ರೆ ಒನ್ಸ್ ಬ್ಯಾಡ್ ನಂಬರ್ಸ್ ನಿಮ್ ಮೊಬೈಲ್ ಅಲ್ಗನ ಇತ್ತು ಅಂತಂದ್ರೆ ಅದು ನಿಮ್ಮನ್ನ ಏಳಿಗೆ ಆಗಕ್ ಬಿಡೋದಿಲ್ಲ. ಇವಾಗ ಮೊಬೈಲ್ ನಂಬರ್ನ ಯಾವ ತರ ಚಾಯ್ಸ್ ಮಾಡ್ಕೊಂತ ಇದ್ದೀರಾ, ಎಲ್ಲಿ ತಪ್ಪು ಮಾಡ್ತಾ ಇದ್ದೀರಾ, ಅದನ್ನ ನೀಟಾಗಿ ತಿಳಿಸ್ಕೊಡ್ತೀನಿ ನೋಡಿ. ಇವಾಗ ಈ ನಂಬರ್ನ ಯಾವ ತರ ಸೆಲೆಕ್ಟ್ ಮಾಡ್ಕೋಬೇಕು, ಈ ನಂಬರ್ಸ್ ಅಲ್ಲಿ ಯಾವ ರಾಂಗ್ ನಂಬರ್ಸ್ ಇದೆ, ಮತ್ತೆ ನಂಬರ್ನ ಸೆಲೆಕ್ಟ್ ಮಾಡ್ಕೊಳೋ ವಿಧಾನ ಏನು ಅಂತ ಇವಾಗ ತಿಳಿಸ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್, ಇವಾಗ 8014681921 ಈ ಮೊಬೈಲ್ ನಂಬರ್ ಇದೆ. ಈ ನಂಬರ್ನ ಯಾವ ತರ ಬರ್ಕೋಬೇಕು ಜೋಡಿಸ್ನಲ್ಲಿ ಅಂತ ತೋರಿಸ್ತೀನಿ ನೋಡಿ. 8 ಇದೆ, ಇಲ್ಲಿ 0 ಇರೋದ್ರಿಂದ ಮತ್ತೆ 8 ಬರ್ಕೋಬೇಕು. ಮತ್ತೆ ಇಲ್ಲಿ 8 ಆಯ್ತು, ಇದು 81 ಆಯ್ತು. ಮತ್ತೆ 14 ಇದೆ, ಮತ್ತೆ 46 ಇದೆ, ಮತ್ತೆ 68 ಇದೆ, ಮತ್ತೆ 81 ಇದೆ, ಮತ್ತೆ 19 ಇದೆ, ಮತ್ತೆ 92 ಇದೆ, ಮತ್ತೆ 21 ಇದೆ. ಇಲ್ಲಿ 9 ಜೋಡಿಗಳು ಬಂದಿದೆ ನೋಡಿ. ಈ ಮೊಬೈಲ್ ಸಂಖ್ಯೆ, ಯಾವುದೇ ಒಂದು ಮೊಬೈಲ್ ಸಂಖ್ಯೆಯನ್ನ ತಕೊಂಡು ಈ ತರ ಜೋಡಿಗಳಾಗಿ ಬರ್ಕೋಬೇಕು. 9 ಜೋಡಿಗಳಾಗಿ ಬರುತ್ತೆ. ಯಾವುದೇ ಸಂಖ್ಯೆ ಆದ್ರೂ ಮೊಬೈಲ್ ಸಂಖ್ಯೆನಲ್ಲಿ ಇನ್ನ ಒಂದು 0 ಇದ್ರೂ ಕೂಡ ಅದು ಕೂಡ 9 ಜೋಡಿಗಳಾಗೆ ಬರುತ್ತೆ. 0 ಇರೋ ಪ್ಲೇಸ್ ಅಲ್ಲಿ ಹಿಂದಿನ ಸಂಖ್ಯೆಯನ್ನ ಹಾಕೋಬೇಕು. ಇದು ಫಸ್ಟ್ ಕಾನ್ಸೆಪ್ಟ್. ಇದರಲ್ಲಿ ಎಷ್ಟು ಜೋಡಿಗಳು ಗ್ರೋತ್ ಕೊಡುವಂತ ಜೋಡಿ ಇದೆ ನೋಡೋಣ ನೋಡಿ. 88 ಇದು ರಾಂಗ್ ನಂಬರ್ ಅಲ್ಲಿ ಹೋಗುತ್ತೆ, 81 ರಾಂಗ್ ನಂಬರ್ ಅಲ್ಲಿ ಹೋಗುತ್ತೆ, 40 ರಾಂಗ್ ನಂಬರ್ ಹೋಗುತ್ತೆ, ಇದು 46 ಕೂಡ ರಾಂಗ್ ನಂಬರ್ ಅಲ್ಲಿ ಹೋಗುತ್ತೆ, 68 ರಾಂಗ್ ನಂಬರ್ ಅಲ್ಲಿ ಹೋಗುತ್ತೆ, 81 ರಾಂಗ್ ನಂಬರ್ ಅಲ್ಲಿ ಹೋಗುತ್ತೆ, ಮತ್ತೆ 19 ಒಳ್ಳೆ ನಂಬರ್ ಅಲ್ಲಿ ಇದೆ. ಜೊತೆಗೆ ಈ 92 ಕೂಡ ಇದು ಒಂದು 70% ಓಕೆ, ಮತ್ತೆ ಇದು ಕೂಡ ರಾಂಗ್ ನಂಬರ್ ಅಲ್ಲಿ ಇದೆ. ಈ ಮೊಬೈಲ್ ಅಲ್ಲಿ ಗ್ರೋತ್ ಕೂಡ ಸಂಖ್ಯೆ ಯಾವ್ದಪ್ಪ ಅಂತಂದ್ರೆ ಈ 19 ಅನ್ನೋದು ಒಂದೇ ಒಂದು ನಂಬರ್ ಇರೋದು. ಸರಿ, ಈ ಮೊಬೈಲ್ ನಂಬರ್ ಕರೆಕ್ಟ್ ಆಗಿದ್ಯಾ ಅಂತಂದ್ರೆ ಇಲ್ಲಿರೋ ಸ್ಟಾರ್ಟಿಂಗ್ ನಂಬರ್ಗೆ ಇಲ್ಲಿರೋ ಎಂಡಿಂಗ್ ನಂಬರ್ಗೆ ಆಗಲ್ಲ. ನ್ಯೂಮರಾಲಜಿ ಪ್ರಕಾರ 8ಗೆ 1 ಆಗಲ್ಲ. ಅಂದ್ರೆ ಈ ನಂಬರ್ಗೂ ಸಂಬಂಧ ಇರಬೇಕು. ಒಂದು ಮೊಬೈಲ್ ಸಕ್ಸಸ್ ರೇಟ್ ಕೊಡ್ಬೇಕಾದ್ರೆ
ಈ ಸ್ಟಾರ್ಟಿಂಗ್ ನಂಬರ್ಗೂ ಮತ್ತೆ ಎಂಡಿಂಗ್ ನಂಬರ್ಗೆ ಸಂಬಂಧ ಇರಬೇಕು. ಹೆಸರಲ್ಲಾದ್ರೆ ಬ್ಯಾಲೆನ್ಸ್ ನಂಬರ್ ಅಂತ ಹೇಳ್ತೀವಿ. ಈ ಮೊಬೈಲ್ ನಲ್ಲಿ ಕೂಡ ಬ್ಯಾಲೆನ್ಸ್ ನಂಬರ್ ಆಗ್ಬೇಕು, ಅದು ಚೆನ್ನಾಗಿ ಮ್ಯಾಚ್ ಆಗ್ಬೇಕು, ಎಗನಿಸ್ಟ್ ನಂಬರ್ ಇರಬಾರ್ದು. ಜೊತೆಗೆ 1ಗೆ ಮತ್ತೆ 8 ಆಗಲ್ಲ, ಮತ್ತೆ ಇಲ್ಲಿ 8 ಇದೆ, 8ಗೆ ಮತ್ತೆ 9 ಆಗಲ್ಲ, ಮತ್ತೆ 9ಗೆ +8 ಆಗಲ್ಲ. ಈ ತರ ಈ ನಂಬರ್ಸು ಒಂದಕ್ಕೊಂದಕ್ಕೂ ಮ್ಯಾಚಿಂಗ್ ಇರಬಾರ್ದು, ಇವು ಯಾವ ಬರಬಾರ್ದು. ಸ್ಟಾರ್ಟಿಂಗ್ ನಂಬರ್ ಏನಾದ್ರು 9 ಇದ್ದು ಲಾಸ್ಟ್ ಅಲ್ಲಿ 2 ಬರಬಾರ್ದು, 8ನೇದು ಸ್ಟಾರ್ಟಿಂಗ್ ನಂಬರ್ಗನ ಇದ್ರೆ 1 ಬರಬಾರ್ದು. ಮೊಬೈಲ್ ನಲ್ಲಿ 1 ಬರೋದಿಲ್ಲ, ಆದ್ರೆ ಕಾಂಬಿನೇಷನ್ಸ್ ಇರ್ಲಿ ಅಂತ ಹಾಕಿದೀನಿ. ಮತ್ತೆ 8 ಇದ್ರೆ 9 ಬರಂಗಿಲ್ಲ, 9 ಇದ್ರೆ ಲಾಸ್ಟ್ ಅಲ್ಲಿ 8 ಬರಂಗಿಲ್ಲ. ಇವು ಡೆಡ್ ಆಂಟಿ ಕಾಂಬಿನೇಷನ್ಸ್. ಇವು ಮೊಬೈಲ್ ಅಲ್ಲಿ ಈ ತರ ನೋಡ್ಕೋಬೇಕು. ಸ್ಟಾರ್ಟಿಂಗ್ ನಂಬರ್ಗೂ ಎಂಡಿಂಗ್ ನಂಬರ್ಗೂ ಸಂಬಂಧ ಇರುತ್ತೆ. ಸಂಬಂಧ ಅಂತಂದ್ರೆ ಒಂದಕ್ಕೊಂದು ನಂಬರ್ಸ್ಗೆ ಕನೆಕ್ಟಿವಿಟಿ ಇರುತ್ತೆ, ಇದನ್ನ ನೋಡ್ಕೊಂಡು ತಗೋಬೇಕು. ಇದು ಒಂದು ಕಾನ್ಸೆಪ್ಟ್. ಫಾರ್ ಎಕ್ಸಾಂಪಲ್, ನನ್ನ ಕಸ್ಟಮರ್ ಇದೊಂದು ಕಸ್ಟಮರ್ದು 50 ನಂಬರ್ ಅಂತ ಇಟ್ಕೊಳ್ಳಿ, ಅಂದ್ರೆ 50ನೇ ಸಂಖ್ಯೆ ಅಂತ ನಾನು ಕೋಟ್ ಮಾಡಿಲ್ಲ, ಇದು 50 ಬರ್ತಾ ಇದೆ ಅಂತ ಇಟ್ಕೊಳ್ಳಿ. ಅವ್ರು ಏನ್ ಹೇಳ್ತಾ ಇದ್ದಾರೆ, ಅವ್ರ ಲಕ್ಕಿ ನಂಬರ್ 5 ಅಂತ ಯಾರೋ ಹೇಳಿದ್ದಾರೆ. ಅವ್ರ ಲಕ್ಕಿ ನಂಬರ್ ಏನ್ ಹೇಳಿದ್ದಾರೆ, 5 ಹೇಳಿದ್ದಾರೆ. ಈ 5 ನಂಬರ್ ಅಲ್ಲಿ ಟೋಟಲ್ ಕೊಡಿದ್ರೆ ಚೆನ್ನಾಗಿದೆ ಅಂತ ಅವ್ರು ತಗೊಂಡಿದ್ದಾರೆ. ಅಂದ್ರೆ ಅವ್ರ ಲಕ್ಕಿ ನಂಬರ್ ಇನ್ನೊಬ್ರು ಹೇಳಿದ್ದಾರೆ ಯಾರೋ, ಈ 5 ನಂಬರ್ ನಿಂದಪ್ಪ ಲಕ್ಕಿ ನಂಬರ್ ಅಂತ. ಅವ್ರು 50 ನಂಬರ್ ಅಲ್ಲಿ ತಗೊಂಡು, ಗುರುಗಳೇ ಇದು ನನಗೆ ಸಕ್ಸಸ್ ಕೊಡ್ತಾ ಇಲ್ಲ, ನಾನು ತಗೊಂಡಾಗಿಂದ ತುಂಬಾ ಪ್ರಾಬ್ಲಮ್ ಇಲ್ಲಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಅವರು. ಕಾರಣ ಏನು ಅಂದ್ರೆ 5 ನಂಬರ್ ನಲ್ಲಿ ಇದೆ ಇವ್ರ ಲಕ್ಕಿ ನಂಬರು, ಅದಕ್ಕೆ ಇವ್ರು 50 ನಲ್ಲಿ ತಗೊಂಡಿದ್ದಾರೆ. ಇಲ್ಲಿ ನೋಡಿ, ಮೊಬೈಲ್ ನಲ್ಲಿ ಇಷ್ಟೊಂದು ಪ್ರಾಬ್ಲಮ್ ಇದೆ. ಇದು ಇರಿಟೇಷನ್ ನಂಬರ್, ಅಂದ್ರೆ 2 ಶನಿ ಸಂಖ್ಯೆಗಳು. ಇಲ್ಲಿ ಒಂದು ಶನಿ ಸಂಖ್ಯೆ, ಒಂದು ಸೂರ್ಯನ ಸಂಖ್ಯೆ. ಇಲ್ಲಿ ನೋಡಿ, ಒಂದು ಸೂರ್ಯನ ಸಂಖ್ಯೆ ಮತ್ತೆ ಒಂದು ರಾಹು ಸಂಖ್ಯೆ. ಇವು ಒಂದಕ್ಕೊಂದಕ್ಕೆ ಇದ್ದಾಗ ಒಳ್ಳೇದ್ ಮಾಡೋದಿಲ್ಲ. ಇಲ್ಲಿ ನೋಡಿ, ಇದು ಲೋನು, ಬ್ಯಾಂಕಲ್ಲಿ ಲೋನು, ಮನೆ ಲೋನು, ಇಲ್ಲ ಫ್ರೆಂಡ್ ಸರ್ಕಲ್ ಲೋನು, ಈ ತರದ್ ಕ್ರಿಯೇಟ್ ಮಾಡುತ್ತೆ ಈ ಸಂಖ್ಯೆ. ಈ 81 ಗನ ಇದ್ರೆ ತಂದೆ ಮಗ ಒಬ್ರನ್ನೊಬ್ರು ನೀಟಾಗಿ ಮಾತಾಡ್ಕೊಳೋದೇ ಇಲ್ಲ. ಕಾರಣ ಏನಂದ್ರೆ ಆ ತರ ಇರಿಟೇಷನ್ ಮಾಡಿಸ್ಬಿಡುತ್ತೆ ಈ ನಂಬರ್. ಇನ್ನು 88 ಅಂತ ಹೇಳಂಗೆಲ್ಲ ಬಿಡಿ. ಯಾರು ಸ್ಟಾರ್ಟಿಂಗ್ ಅಲ್ಲಿ ಮೊಬೈಲ್ ಅಲ್ಲಿ ಈ 88 ಗನ ಇತ್ತು ಅಂತ ಇಟ್ಕೊಳ್ಳಿ, ಸಕ್ಸಸ್ ರೇಟ್ ಕೊಡುತ್ತೆ, ಅಷ್ಟೇ ಡೌನ್ ಫಾಲ್ ಮಾಡಾಗ್ತದೆ. ಈ ನಂಬರ್ ಆ ತರನೂ ಇರುತ್ತೆ. ಇನ್ನು 68 ಕೂಡ ಸೇಮ್ ಅದೇ. ಮತ್ತೆ 81 ಅಂದ್ರೆ ಮತ್ತೆ 81 ಸೇಮ್. ಈ 19 ಇದು ಪರವಾಗಿಲ್ಲ, 92 ಒಂದು 70% ಸಕ್ಸಸ್ ರೇಟ್ ಕೊಡುತ್ತೆ. ಇನ್ 21 ಅಂತಂದ್ರೆ ಕೈಗೆ ಬರೋ ದುಡ್ಡು ನಿಲ್ಲೋದಿಲ್ಲ, ಖಾಲಿ ಆಗೋಗ್ತದೆ. ಈ 21 ಸಂಖ್ಯೆನೇ ಅಂತದ್ದು. ಅದಕ್ಕೆ ಹೇಳೋದು, ಲಕ್ಕಿ ನಂಬರ್ ತಿಳ್ಕೊಂಡ್ಬಿಟ್ಟು ಟೋಟಲ್ ಮೊಬೈಲ್ ಸಂಖ್ಯೆಯನ್ನ ತಕೊಳೋದು ತಪ್ಪು. ಇದನ್ನ ತಕೊಳೋ ಪದ್ಧತಿ ಅದಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, ಸ್ಟಾರ್ಟಿಂಗ್ ನಂಬರ್ 9 ಇತ್ತು ಅಂತ ಇಟ್ಕೊಳ್ಳಿ, ನಾನು ಇಲ್ಲಿ ಹಾಕಿದ್ದೀನಿ ನೋಡಿ, ಈ 2 ಬರಂಗಿಲ್ಲ ಎಂಡಿಂಗ್ ಅಲ್ಲಿ. ಮತ್ತೆ 8 ನಲ್ಲಿ ಸ್ಟಾರ್ಟ್ ಆಯ್ತು ಅಂತ ಇಟ್ಕೊಳ್ಳಿ, ಎಂಡಿಂಗ್ ಅಲ್ಲಿ 1 ಬರಂಗಿಲ್ಲ. ಕೆಲವು ಟೈಮಲ್ಲಿ 6 ಅಲ್ಲಿ ಸ್ಟಾರ್ಟ್ ಆಗಿದೆ, 6-3 ಏನೋ ಸ್ಟಾರ್ಟಿಂಗ್ ಆಗಿದೆ, ಲಾಸ್ಟ್ ಅಲ್ಲಿ ಎಂಡ್ 1 ಅಲ್ಲಿ ಬರಂಗಿಲ್ಲ. ಈ ತರ ನೋಡ್ಕೊಂಡು ತಗೋಬೇಕೇ ಹೊರತು ಟೋಟಲ್ ಮಾಡಿ ತಗೊಳೋದಲ್ಲ. ಅದ್ರ ಜೊತೆಗೆ ನಿಮ್ಗೆ ಗ್ರೋತ್ ಕೊಡೋದು ಎಲ್ಲಪ್ಪ, ಸಕ್ಸಸ್ ರೇಟ್ ಎಲ್ಲಪ್ಪ, ಇಲ್ಲಿ 2 ಸೀಕ್ರೆಟ್ ಇದೆ. ಈ 9 ಜೋಡಿಗಳಿದಾವಲ್ಲ, ಇವು ಎಲ್ಲ ಒಳ್ಳೆ ಪೇರ್ಸ್ ಇರಬೇಕು. ನೀವು ಬಿಸ್ನೆಸ್ ಮಾಡ್ತಾ ಇದ್ರೆ ಬಿಸ್ನೆಸ್ ನಂಬರ್ ಇರಬೇಕು. ನೀವೇನಾದ್ರೂ ಒಂದು ಮೆಡಿಕಲ್ ಶಾಪು ಇಲ್ಲ ಯಾವ್ದಾದ್ರು ವ್ಯಾಪಾರ ಮಾಡ್ತಾ ಇದ್ರೆ ಅದ್ರ ನಂಬರ್ ಇರಬೇಕು, ಈ ಮೊಬೈಲ್ ನಲ್ಲಿ, ಈ ಸಂಖ್ಯೆನಲ್ಲಿ ಇರಬೇಕದು. ಅವಾಗ ನಿಮ್ಗೆ ಅದು ಸಕ್ಸಸ್ ರೇಟ್ ಕೊಡುತ್ತೆ. ಅಕಸ್ಮಾತ್ ನೀವೇನಾದ್ರೂ ಒಂದು ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ರೆ ಆ ರಿಯಲ್ ಎಸ್ಟೇಟ್ ನಂಬರ್ ನಿಮ್ಮ ಮೊಬೈಲ್ ಅಲ್ಲಿ ಇರಬೇಕು. ನೀವೇನಾದ್ರೂ ಮಲ್ಟಿಪಲ್ ಬಿಸ್ನೆಸ್ ಮಾಡ್ತಾ ಇದ್ರೆ, ಅಂದ್ರೆ ಬೇರೆ ಬೇರೆ ಸ್ಟೇಟ್ ಅಲ್ಲಿ ವ್ಯವಹಾರ ಮಾಡ್ತಾ ಇರ್ತೀರಾ, ಒಳ್ಳೆ ಕೋಟಿಗಟ್ಟಲೆ ದುಡ್ಡು ಹಾಕಿರ್ತೀರಾ, ಆವಾಗ ಈ 7th ಪ್ಲೇಸ್ ಅಲ್ಲಿ ಯಾವ ನಂಬರ್ ಇರ್ಬೇಕಪ್ಪ ಅನ್ನೋದು ಕಾನ್ಸೆಪ್ಟ್ ಇದೆ. ನೀವೇನಾದ್ರೂ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಾಡ್ತಾ ಇದ್ರೆ, ಬೇರೆ ಕಂಟ್ರಿನಲ್ಲಿ ಔಟ್ ಆಫ್ ಸ್ಟೇಟ್ ಅಲ್ಲಿ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರೆ, ಆವಾಗ ಈ 7th ಪ್ಲೇಸ್ ಅಲ್ಲಿ ಯಾವ ಸಂಖ್ಯೆ ಬರಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಇಲ್ಲಿಂದನೇ ಮೊಬೈಲ್ ನಂಬರ್ ಇಂಪಾರ್ಟೆಂಟ್ ಆಗೋದು. ಈ 4 ಸಂಖ್ಯೆ ಡಿಜಿಟ್ ಇದೆಯಲ್ಲ, ಇಲ್ಲಿ ಕಾಂಬಿನೇಷನ್ಸ್ ಬರೋದು. ನೀವು ಯಾವ ತರ ಮಾತಾಡ್ತೀರಾ, ಬಿಸ್ನೆಸ್ ಯಾವ ತರ ಇರುತ್ತೆ, ನಮ್ಮ ಕಸ್ಟಮರ್ಸ್ ಯಾವ ತರ ಬರ್ತಾರೆ. ನಾವು ಒಂದು ಟೀಚರ್ ಆಗಿದ್ರೆ
ಯಾವ ತರ ಮಾತಾಡ್ತಾರೆ, ಒಂದು ಈ ತರ ಒಂದಕ್ಕೊಂದು ಕನೆಕ್ಷನ್ ಇರುತ್ತೆ. ಈ 4 ಡಿಜಿಟಲ್ ಇರುತ್ತೆ ನಮ್ಮ ಸೀಕ್ರೆಟ್, ಮೊಬೈಲ್ ಸೀಕ್ರೆಟ್. ಅದಕ್ಕೆ ಹೇಳೋದು, ಈ ಜೋಡಿ ಸ್ನಾಕ್ಪುಣೋ ತರ ನಿಮಗೆ ಗೊತ್ತಿದ್ರೆ ಮಾತ್ರ ನೀವು ಮೊಬೈಲ್ ಸಿಮ್ನ ಸೆಲೆಕ್ಟ್ ಮಾಡ್ಬೋದು. ಅದಕ್ಕೆ ನೀಟಾಗಿ ತೋರಿಸ್ತಾ ಇದ್ದೀನಿ. ಯಾವುದೇ ಒಂದು ಮೊಬೈಲ್ ನಂಬರ್ ತಕೊಂಡ್ರೆ 9 ಜೋಡಿಗಳಾಗಿ ಫಸ್ಟ್ ಹಾಕೊಳಕ್ಕೆ ನಿಮಗೆ ಗೊತ್ತಿರಬೇಕು. ಆವಾಗ ನೀವು ಮೊಬೈಲ್ ನಂಬರ್ ಸೆಲೆಕ್ಟ್ ಮಾಡಕ್ ಸಾಧ್ಯ. ನೀವು ಫಸ್ಟ್ ಮೊಬೈಲ್ ನಂಬರ್ ಸೆಲೆಕ್ಟ್ ಮಾಡೋಕ್ಕಿಂತ ಮುಂಚೆ ಯಾರೇ ಒಬ್ರು ಫಸ್ಟ್ ಅವ್ರ ಲಕ್ಕಿ ನಂಬರ್ ಏನಂತ ಫಸ್ಟ್ ಅವ್ರಿಗೆ ತಿಳ್ಕೊಳಕ್ ಗೊತ್ತಿರ್ಬೇಕು. ಅದು ಗೊತ್ತಿಲ್ದಿರ ನಂಬರ್ನ ಹೆಂಗಂದ್ರೆ ಹೆಂಗ್ ತಕೊಳೋದು ಸೂಕ್ತ ಅಲ್ಲ. ಎರಡನೇದು, ಇನ್ನೊಂದು ಸೀಕ್ರೆಟ್ ಏನಪ್ಪಾ ಇಲ್ಲಿ ಅಂದ್ರೆ, ಎಲ್ಲಾರು ವಿಡಿಯೋಗಳು ನೋಡ್ತಾ ಇರ್ತೀರಾ, ನ್ಯೂಮರಾಲಜಿ ಅಸ್ಟ್ರಾಲಜಿದು 6ನೇ ನಂಬರ್ ಅಂದ್ರೆ ಲಕ್ಸುರಿ ನಂಬರ್, ಒಳ್ಳೆ ದುಡ್ಡು ಕೊಡುತ್ತೆ ಅಂತ ಹೇಳ್ಬಿಡ್ತಾರೆ. ಇವ್ರು ಏನ್ ಮಾಡ್ತಾರೆ ಪಾಪ, ಗೊತ್ತಿರಲ್ಲ ಈ ಲಕ್ಕಿ ನಂಬರ್ ಯಾವ್ದು ಅಂತ 6ನೇ ನಂಬರ್ ಹೋಗಿ ತಗೊಂಡ್ಬಿಡ್ತಾರೆ. ರೀಸನ್ ಏನ್ ಗೊತ್ತಾ, 6ನೇ ನಂಬರ್ ತಗೊಂಡಿರ್ತಾರೆ, ಅಕಸ್ಮಾತ್ ಇವ್ರೇನಾದ್ರು 1ನೇ ತಾರೀಕು ಹುಟ್ಟಿದ್ರು ಅಂತ ಇಟ್ಕೊಳ್ಳಿ, ಇಲ್ಲ 3ನೇ ತಾರೀಕು ಹುಟ್ಟಿದ್ರು ಅಂತ ಇಟ್ಕೊಳ್ಳಿ. ಈ 2 ನಂಬರ್ ಅಲ್ಲಿ ಇವ್ರಿಗೆ ಏನಾದ್ರು ಹುಟ್ಟಿದ್ರೆ ಈ ನಂಬರ್ ಇವ್ರಿಗೆ ಆಗಿ ಬರೋದಿಲ್ಲ. ಅದಕ್ಕೆ ಹೇಳೋದು, ನೀವು ಯಾವಾಗ್ಲೂ ಒಂದು ಸಿಮ್ನ ತಗೋಬೇಕಾದ್ರೆ, ಒಂದು ಹೆಸರಿಡಬೇಕಾದ್ರೆ, ಒಂದು ಕಂಪನಿ ಬ್ರ್ಯಾಂಡ್ ನೇಮ್ ಇಡಬೇಕಾದ್ರೆ, ಎಲ್ಲಾ ಬಗ್ಗೆನೂ ತಿಳ್ಕೋಬೇಕಾದ್ರೆ ಯಾರಿಗನ್ನ ಗೊತ್ತಿರೋರ ಹತ್ರ ಹೋಗ್ಬಿಟ್ಟು ನೀವು ಅದನ್ನ ವಿಚಾರಣೆ ಮಾಡ್ದಿರ ತಕೊಂಡ್ರೆ ತಪ್ಪಾಗತ್ತೆ. ಅವ್ರ ಹತ್ರ ತಿಳ್ಕೊಂಡು ನೀವು ತಗೊಳೋದು ಉತ್ತಮ. ಯಾಕಂದ್ರೆ ಈ ನಂಬರ್ ತಗೊಂಡ್ಬಿಟ್ಟು ಅವ್ರು ಪ್ರಾಬ್ಲಮ್ ಅಲ್ಲಿ ಇದ್ದಾರೆ ಅಂತ ಬಂದಿದ್ರು ಕಸ್ಟಮರು, ಅದಕ್ಕೆ ಅವ್ರ ನಂಬರ್ನೇ ಹಾಕಿ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಇನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ಮೊಬೈಲ್ ನಂಬರ್ದ ಬಗ್ಗೆನೆ ಇನ್ನ ಹೆಚ್ಚಿನ ಮಾಹಿತಿ ಕೊಡ್ತೀನಿ. ಇನ್ನ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇನ್ನ ತುಂಬಾ ಜನಕ್ಕೆ ಶೇರ್ ಮಾಡಿ, ಯಾಕಂದ್ರೆ ಈ ಮಾಹಿತಿ ತುಂಬಾ ಜನಕ್ಕೆ ಹೋಗ್ತಾ ಇದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ ಒಂದು ಸಿಮ್ನ ಯಾವ ತರ ತಗೋಬೇಕು. ಯಾಕಂದ್ರೆ ಫಸ್ಟ್ ಮೊಬೈಲ್ ಸಿಮ್ ನಂಬರ್ನ ಹೆಂಗೆ ಸೆಲೆಕ್ಟ್ ಮಾಡ್ಕೋಬೇಕಂತ ಗೊತ್ತಿರ್ಬೇಕಲ್ವಾ. ಯಾಕಂದ್ರೆ ಪ್ರತಿಯೊಬ್ರು ನಂಬರ್ ತಗೊಂತಾರೆ, ಆದ್ರೆ ಅದರಲ್ಲಿ ಏನೇನು ಪ್ರಾಬ್ಲಮ್ ಇದೆ, ಎಷ್ಟು ರೂಲ್ಸ್ ಇದೆ ಅದೆಲ್ಲ ಗೊತ್ತಿದ್ರೆ ಮಾತ್ರ ಸಿಮ್ ನಂಬರ್ ತಗೋಬೇಕು. ಇಲ್ಲಾಂದ್ರೆ ಸಿಮ್ ತಗೊಂಡ್ಬಿಟ್ಟು ಮತ್ತೆ ಪ್ರಾಬ್ಲಮ್ ಆಯ್ತು ಅಂತ ಹೇಳ್ತಾರೆ. ಅದಕ್ಕೆ ವಿಡಿಯೋನ ನೋಡಿ, ಯಾಕಂದ್ರೆ ನೀಟಾಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಇನ್ನ ಹಳೆ ವಿಡಿಯೋಗಳೆಲ್ಲ ನೋಡಿ ನಿಮಗೆ ಸಿಮ್ ಹೆಂಗ್ ತಗೋಬೇಕು, ಸಿಮ್ ಯಾವ ಬೇಸ್ ಮೇಲೆ ಸೆಲೆಕ್ಟ್ ಮಾಡಬೇಕು ಎಲ್ಲ ಗೊತ್ತಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಎಲ್ಲರಿಗೂ ನಮಸ್ಕಾರ.